ಆರೋಗ್ಯ ಎಂದರೆ ಏನು? ವಿಶ್ವಗುರುವಿನ 40 ವರ್ಷಗಳ ಸಂಶೋಧನೆಯ ಸತ್ಯ. ಈ ವಿಡಿಯೋದಲ್ಲಿ ವಿಶ್ವಗುರು ಅವರು 40 ವರ್ಷಗಳ ಆಳವಾದ ಸಂಶೋಧನೆಯ ನಂತರ ಕಂಡುಹಿಡಿದಿರುವ ನಿಜವಾದ ಆರೋಗ್ಯದ ಅರ್ಥವನ್ನು ವಿವರಿಸುತ್ತಾರೆ. ಇಂದಿನ ಯುಗದಲ್ಲಿ ವೈದ್ಯರು, ವಿಜ್ಞಾನಿಗಳು ಮತ್ತು ಸಾಮಾಜಿಕ ಮಾಧ್ಯಮದ ತಜ್ಞರು ನಾನಾ ರೀತಿಯ ಆರೋಗ್ಯ ತತ್ವಗಳನ್ನು ಹೇಳುತ್ತಿರುವಾಗ ಸಾಮಾನ್ಯ ಜನರು ಗೊಂದಲದಲ್ಲಿದ್ದಾರೆ. ವಿಶ್ವಗುರುವಿನ ಪ್ರಕಾರ ಆರೋಗ್ಯ ಎಂದರೆ ರಕ್ತದ ಶುದ್ಧತೆ. ರಕ್ತವೇ ದೇಹದ ಜೀವನದ ಹರಿವು. ಶುದ್ಧ ರಕ್ತದಿಂದ ಬಲಿಷ್ಠ ದೇಹ, ಶುದ್ಧ ಮನಸ್ಸು ಮತ್ತು ಸಂತೋಷಕರ ಜೀವನ ಸಾಧ್ಯ. ತಪ್ಪಾದ ಆಹಾರ ಮತ್ತು ಜೀವನ ಶೈಲಿಯಿಂದ ರಕ್ತ ಮಲಿನಗೊಳ್ಳುತ್ತದೆ, ಅದು ಆರೋಗ್ಯ ನಾಶಕ್ಕೆ ಕಾರಣವಾಗುತ್ತದೆ. ಈ ವಿಡಿಯೋ ನೋಡಿದರೆ ನಿಮಗೆ ತಿಳಿಯುತ್ತದೆ ನಿಜವಾದ ಆರೋಗ್ಯವಿಲ್ಲದ ಕಾರಣ. ಶುದ್ಧ ರಕ್ತದ ಮಹತ್ವ. ಆರೋಗ್ಯಕರ ಜೀವನ ಶೈಲಿಗೆ ವಿಶ್ವಗುರುವಿನ ಮಾರ್ಗದರ್ಶನ. ನಿಬಂಧನೆ: ಆರೋಗ್ಯ ಎಂಬ ಸತ್ಯಾರ್ಥ ವಿಶ್ವಗುರುವಿನ ದೃಷ್ಟಿಕೋನ. ಇಂದಿನ ಜಗತ್ತಿನಲ್ಲಿ ಲಕ್ಷಾಂತರ ಜನರು ಆರೋಗ್ಯ ಎಂದರೆ ಏನು ಎಂಬುದನ್ನು ಸರಿಯಾಗಿ ಅರಿಯದೆ ಗೊಂದಲದಲ್ಲಿದ್ದಾರೆ. ಪ್ರತಿದಿನವೂ ನಾನಾ ವ್ಯಕ್ತಿಗಳಿಂದ ನಾನಾ ರೀತಿಯ ಆರೋಗ್ಯ ತತ್ವಗಳು ಕೇಳಿಸುತ್ತವೆ. ವೈದ್ಯರು, ವಿಜ್ಞಾನಿಗಳು, ಸಾಮಾಜಿಕ ಮಾಧ್ಯಮ ಪ್ರಭಾವಕರು, ಜಾಹೀರಾತುಗಳು ಇವರೆಲ್ಲರೂ ತಮ್ಮದೇ ಆದ ಅಭಿಪ್ರಾಯಗಳನ್ನು ನೀಡುತ್ತಿದ್ದಾರೆ. ಈ ಎಲ್ಲ ಮಿಶ್ರ ಸಂದೇಶಗಳಿಂದ ಸಾಮಾನ್ಯ ಜನರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಗೊಂದಲವನ್ನು ಪರಿಹರಿಸುವುದಕ್ಕಾಗಿ ವಿಶ್ವಗುರು, ಒಂದು ಆಧ್ಯಾತ್ಮಿಕ ವಿಜ್ಞಾನಿ ಮತ್ತು ಆರೋಗ್ಯ ಸಂಶೋಧಕರು, ಬಹುಮೌಲ್ಯವಾದ ಸತ್ಯವನ್ನು ಹಂಚಿಕೊಂಡಿದ್ದಾರೆ. ಆರೋಗ್ಯದ ಬಗ್ಗೆ 40 ವರ್ಷಗಳ ಆಳವಾದ ಸಂಶೋಧನೆಯ ನಂತರ ಅವರು ತಾವು ಕಂಡುಹಿಡಿದಿರುವ ಸತ್ಯವನ್ನು ಈ ರೀತಿ ಹೇಳುತ್ತಾರೆ. ಆರೋಗ್ಯ ಎಂದರೆ ನಿಮ್ಮ ರಕ್ತವನ್ನು ಶುದ್ಧವಾಗಿ ಮತ್ತು ಪರಿಶುದ್ಧವಾಗಿ ಇರಿಸುವುದು. ವಿಶ್ವಗುರುವಿನ ಪ್ರಕಾರ ರಕ್ತದ ಶುದ್ಧತೆ ಎಂಬುದೇ ನಿಜವಾದ ಆರೋಗ್ಯ. ಇದು ಹೊಸದಾಗಿ ತೋಚಬಹುದಾದರೂ ಅತ್ಯಂತ ತಾತ್ವಿಕ ಮತ್ತು ವೈಜ್ಞಾನಿಕವಾಗಿ ಸ್ಪಷ್ಟವಾದ ನಿಬಂಧನೆ. ನಮ್ಮ ರಕ್ತವೆಂದರೆ ಕೇವಲ ಕೆಂಪು ದ್ರವವಲ್ಲ. ಅದು ನಮ್ಮ ದೇಹದ ಜೀವನದ ಹರಿವಿನುಳೆ. ಇದರಲ್ಲಿ ಪೋಷಕಾಂಶಗಳು, ಹಾರ್ಮೋನುಗಳು, ಆಮ್ಲಜನಕ ಮತ್ತು 2500ಕ್ಕೂ ಹೆಚ್ಚು ರಾಸಾಯನಿಕಗಳು ಇರುತ್ತವೆ. ಈ ಎಲ್ಲವೂ ದೇಹದ ಸಮತೋಲನ ಮತ್ತು ಕೆಲಸಕ್ಕಾಗಿ ಅಗತ್ಯವಿದೆ. ದೇಹದ ಪ್ರತಿಯೊಂದು ಕೋಶವೂ ಪೋಷಕಾಂಶಗಳನ್ನು ರಕ್ತದಿಂದ ಹೀರಿಕೊಳ್ಳುತ್ತದೆ. ಹೀಗಾಗಿ ರಕ್ತ ದೂಷಿತವಾಗಿದ್ದರೆ ಅಥವಾ ಅಪವಿತ್ರವಾಗಿದ್ದರೆ ದೇಹದ ಎಲ್ಲಾ ವ್ಯವಸ್ಥೆಗಳು ಹಾಳಾಗುತ್ತವೆ. ಈ ತತ್ವದಿಂದ ನಮ್ಮೆದುರಿಗೆ ಸ್ಪಷ್ಟವಾದ ಸತ್ಯ ಬರುತ್ತದೆ. ಶುದ್ಧ ರಕ್ತವೇ ಶುದ್ಧ ಶಕ್ತಿ, ಶುದ್ಧ ಆರೋಗ್ಯ, ಶುದ್ಧ ಮನಸ್ಸು. ಅಪವಿತ್ರ ಅಥವಾ ಮಲಿನ ರಕ್ತವೇ ಹಲವಾರು ರೋಗಗಳ ಮೂಲ ಕಾರಣವಾಗುತ್ತದೆ. ತಪ್ಪಾದ ಆಹಾರ, ವ್ಯಸನಗಳು, ವಿಷಕಾರಿ ಆಲೋಚನೆಗಳು, ಹಾನಿಕಾರಕ ಬದುಕು ಶೈಲಿಗಳ ಮೂಲಕ ನಾವು ನಮ್ಮ ರಕ್ತವನ್ನು ಮಲಿನಗೊಳಿಸುತ್ತೇವೆ. ಇದರ ಪರಿಣಾಮವಾಗಿ ನಮ್ಮ ಆರೋಗ್ಯ ಕುಂದುತ್ತದೆ. ಹೀಗಾಗಿ ವಿಶ್ವಗುರುವಿನ ಆರೋಗ್ಯ ಸಿದ್ಧಾಂತ ಬಹಳ ಸರಳ ಮತ್ತು ಶಾಶ್ವತವಾಗಿದೆ. ನಿಮ್ಮ ರಕ್ತವನ್ನು ಶುದ್ಧವಾಗಿಡಿ. ಶುದ್ಧ ರಕ್ತದಿಂದ ಆರೋಗ್ಯಕರ ಕೋಶಗಳು, ಬಲಿಷ್ಠ ದೇಹ ಮತ್ತು ಶಾಂತ ಮನಸ್ಸು ಉಂಟಾಗುತ್ತವೆ. ಇದು ಕೇವಲ ದೇಹ ಆರೋಗ್ಯವಲ್ಲ, ಇದು ಸಂಪೂರ್ಣ ಜೀವನದ ಸಮತೋಲನ. ಸಾರಾಂಶದಲ್ಲಿ ವಿಶ್ವಗುರುವಿನ ಸಂದೇಶ ಹೀಗೆ: ಆರೋಗ್ಯ ರಕ್ತದಲ್ಲಿ ನೆಲೆಸಿರುತ್ತದೆ. ಶುದ್ಧ ರಕ್ತವೇ ನಿಜವಾದ ಆರೋಗ್ಯ. ರಕ್ತವನ್ನು ಮಲಿನಗೊಳಿಸಬೇಡಿ. ನಿಮ್ಮ ರಕ್ತವನ್ನು ರಕ್ಷಿಸಿ, ಅದು ನಿಮ್ಮ ಜೀವದ ಮೂಲ. ಈ ಶಾಶ್ವತ ಸತ್ಯವನ್ನು ಪಾಲಿಸುವ ಮೂಲಕ ಯಾರು ಬೇಕಾದರೂ ತಮ್ಮ ಆರೋಗ್ಯ, ಶಕ್ತಿ ಮತ್ತು ಸಂತೋಷವನ್ನು ಪುನಃ ಪಡೆಯಬಹುದು. ಶುದ್ಧ ರಕ್ತವೇ ನಿಜವಾದ ಆರೋಗ್ಯ. ಆರೋಗ್ಯ ರಕ್ತದಲ್ಲಿ ನೆಲೆಸಿರುತ್ತದೆ. ರಕ್ತವನ್ನು ರಕ್ಷಿಸಿ, ಅದು ನಿಮ್ಮ ಜೀವದ ಮೂಲ. ಶುದ್ಧ ರಕ್ತ, ಶುದ್ಧ ಶಕ್ತಿ, ಶುದ್ಧ ಮನಸ್ಸು. ನಿಮ್ಮ ದೇಹದ ಜೀವಾಳವೇ ಶುದ್ಧ ರಕ್ತ. ರಕ್ತವನ್ನು ಮಲಿನಗೊಳಿಸುವುದು ಆರೋಗ್ಯಕ್ಕೆ ಶತ್ರು. ದೇಹದ ಪ್ರತಿಯೊಂದು ಕೋಶವೂ ರಕ್ತದಿಂದ ಬದುಕುತ್ತದೆ. ಶುದ್ಧ ರಕ್ತದಿಂದ ಶುದ್ಧ ಚಿಂತನೆ ಉಂಟಾಗುತ್ತದೆ. ರಕ್ತದ ಶುದ್ಧತೆ ಎಂಬುದು ಆಧ್ಯಾತ್ಮಿಕ ಆರೋಗ್ಯವಾಗಿದೆ. ಆರೋಗ್ಯವೆಂದರೆ ಶುದ್ಧ ರಕ್ತದ ನಿರಂತರ ಹರಿವು. ಜೀವನೆಂಬ ಗೀತೆ ಶುದ್ಧ ರಕ್ತದ ಸಂಗೀತ. ಅಪವಿತ್ರ ಆಹಾರವೇ ಅಪವಿತ್ರ ರಕ್ತದ ಮೂಲ. ನಿಮ್ಮ ರಕ್ತವೇ ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಮನಸ್ಸಿನ ಶಾಂತಿ ನಿಮ್ಮ ರಕ್ತದ ಗುಣಮಟ್ಟದಲ್ಲಿ ಇದೆ. ಶುದ್ಧ ರಕ್ತವೇ ಶುದ್ಧ ಶಕ್ತಿ ಹಾಗೂ ಶ್ರೇಷ್ಠ ಚೇತನತೆ. ಮಲಿನ ರಕ್ತವೇ ಎಲ್ಲ ರೋಗಗಳ ಮೂಲ. ರಕ್ತವನ್ನು ರಕ್ಷಿಸುವವನು ಆರೋಗ್ಯವನ್ನು ಹೊಂದಿದ್ದಾನೆ. ಜ್ಞಾನದ ಮೂಲ ಶುದ್ಧ ಚಿತ್ತ. ಶುದ್ಧ ಚಿತ್ತದ ಮೂಲ ಶುದ್ಧ ರಕ್ತ. ರಕ್ತ ಶುದ್ಧವಾದಾಗ ಬದುಕು ಪ್ರಭಾತವಾಗುತ್ತದೆ. ಆರೋಗ್ಯ ಎಂದರೆ ಆರ್ಯೋಗತಿಯ ರಕ್ಷಣೆಯ ಮೂಲ. ನಮ್ಮ ದೇಹದ ದೇವಾಲಯದ ತೀರ್ಥವೇ ಶುದ್ಧ ರಕ್ತ.
ಆಹಾರವೇ ರಕ್ತ, ರಕ್ತವೇ ಆರೋಗ್ಯ, ಆರೋಗ್ಯವೇ ಅನುಭವ. ನಿಮ್ಮ ನಡವಳಿಕೆಯ ಶುದ್ಧತೆಯು ನಿಮ್ಮ ರಕ್ತವನ್ನು ಬಿಂಬಿಸುತ್ತದೆ. ರಕ್ತದಲ್ಲಿ ಶುದ್ಧತೆ ಇದ್ದರೆ ಮನಸ್ಸಿನಲ್ಲಿ ಬೆಳಕು ಇರುತ್ತದೆ. ಆರೋಗ್ಯ ನಮ್ಮ ಒಳಗಿನಿಂದ ಹೊರಬರುವ ಪ್ರಕಾಶ. ಶುದ್ಧ ರಕ್ತವಿಲ್ಲದೆ ಶುದ್ಧ ಯೋಚನೆ ಸಾಧ್ಯವಿಲ್ಲ. ನಿಮ್ಮ ದೇಹವೇ ದೇವಾಲಯ, ರಕ್ತವೇ ದೇವ. ನಿಮ್ಮ ಶಕ್ತಿ ಶುದ್ಧ ರಕ್ತದಿಂದ ಹುಟ್ಟುತ್ತದೆ. ರಕ್ತದಲ್ಲಿ ಕಳೆಬರುವ ಶುದ್ಧತೆಯೇ ದೇಹದ ಶ್ರೇಷ್ಠತೆ. ಆರೋಗ್ಯವೇ ಶಕ್ತಿಯ ಮೂಲಾಧಾರ. ಶುದ್ಧ ರಕ್ತವಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತಿದೆ. ವ್ಯಸನ ರಕ್ತವನ್ನೇ ಹಾಳು ಮಾಡುತ್ತದೆ. ರಕ್ತವೇ ಜೀವನದ ನದಿಯಾಗಿದ್ದರೆ ಶುದ್ಧತೆ ಅದರ ಹರಿವಾಗಿದೆ. ದೇಹದ ಚೇತನತೆ ರಕ್ತದ ಶುದ್ಧತೆಯಲ್ಲಿ ಅಡಗಿದೆ. ನಿಜವಾದ ಆರೋಗ್ಯ ವೈದ್ಯಾಲಯದಲ್ಲಿ ಅಲ್ಲ, ನಮ್ಮ ರಕ್ತದಲ್ಲಿ. ಪ್ರತಿ ಉಸಿರಿಗೂ ಶುದ್ಧ ರಕ್ತದ ಬೆಂಬಲ ಬೇಕು. ಶುದ್ಧ ರಕ್ತವೇ ಮನುಷ್ಯನ ಅಂತರ್ಮುಖಿ ಬೆಳವಣಿಗೆಗೆ ಮೂಲ. ವಿಶ್ವಗುರು ಹೇಳುವಂತೆ, ರಕ್ತ ಶುದ್ಧವಾಗಿರಲಿ, ದೇಹ ಶ್ರೇಷ್ಠವಾಗಿರಲಿ. ಮನಸ್ಸು ಸುಸ್ಥಿರವಾಗಿರಬೇಕೆಂದರೆ ರಕ್ತ ಶುದ್ಧವಾಗಿರಬೇಕು. ಆರೋಗ್ಯವಂತ ಸಮಾಜಕ್ಕೆ ಶುದ್ಧ ರಕ್ತವಂತ ವ್ಯಕ್ತಿಗಳೇ ಬೇಕು. ಶುದ್ಧ ರಕ್ತವೇ ಸಂಸ್ಕಾರಗಳ ನೆಲ. ದೇಹದ ಶುದ್ಧತೆಯ ಗಂಭೀರತೆಯು ರಕ್ತದಿಂದ ಆರಂಭವಾಗುತ್ತದೆ. ದೇಹವನ್ನು ಶುದ್ಧಗೊಳಿಸುವ ಮೊದಲ ಹೆಜ್ಜೆ ರಕ್ತ ಶುದ್ಧಗೊಳಿಸಿ. ಹಾರ್ಮೋನು ಸಮತೋಲನವು ಶುದ್ಧ ರಕ್ತದಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು ಉಸಿರಿಗೂ ಶುದ್ಧ ರಕ್ತ ಅಗತ್ಯ. ರಕ್ತವೇ ಸತ್ಯದ ಹರಿವಿನ ಮೂಲ. ರಕ್ತವು ನಿಶ್ಚಲವಾಗಿರಲಿ, ನಲಿವು ನಿಮ್ಮದೇ ನಿಮ್ಮ ರಕ್ತವನ್ನು ನೀರಿನಂತೆ ಶುದ್ಧವಾಗಿಡಿ. ಶುದ್ಧ ರಕ್ತವೇ ಆತ್ಮದ ಪ್ರಭೆಯ ಕುಂಜಿಕೆಯಾಗಿರುತ್ತದೆ. ಇಂದಿನಿಂದ ಪ್ರಾರಂಭಿಸಿ ಈ ರಕ್ತ ಶುದ್ಧಗೊಳಿಸಿ ಆರೋಗ್ಯ ಸಂಪಾದಿಸಿ.